ಮೈಸೂರು ಲೋಕಾಯುಕ್ತ ಕಚೇರಿಯಿಂದ ತನಿಖಾಧಿಕಾರಿಯಾಗಿದ್ದಂಥ SP ಉದೇಶ್ ಅವರು ಏನು ಸ್ಪೆಷಲ್ ಕೋರ್ಟು ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟು ಒಂದು ಆದೇಶ ಮಾಡಿತ್ತು. ಗವರ್ನರ್ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟ ನಂತರ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಶಿಫಾರಸಿನ ಮೇರೆಗೆ, ಅವರ ಇನ್ಫ್ಲೂಯೆನ್ಸ್ ಮೇರೆಗೆ, ಅವರ ಮಿಸ್ಯೂಸ್ ಆಫ್ ಪವರ್ನ ಆಧಾರವನ್ನು ಇಟ್ಕೊಂಡು 14 ಸೈಟ್ಗಳನ್ನು ಪರ್ಯಾಯವಾಗಿ ಕೊಟ್ಟಂಥದ್ದನ್ನು ಸ್ನೇಹಮಯಿ ಕೃಷ್ಣ ಅಂತ ಒಬ್ಬ RTI ಕಾರ್ಯಕರ್ತರು ಕೋರ್ಟ್ಗೆ ಹೋಗಿದ್ದರು. ಅವ್ರ ಜೊತೆಯಲ್ಲಿ ಪ್ರದೀಪ್ ಕುಮಾರ್ ಮತ್ತು TG ಅಬ್ರಾಮ್ 3 ಜನ ಹೋಗಿದ್ದರು. ಆ 3 ಜನದ ಅಪ್ಲಿಕೇಶನ್ಸ್ನ ಗವರ್ನರು ಪರಿಗಣಿಸಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಅಲ್ಲಿನ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಕೋರ್ಟು ಮೈಸೂರು ಲೋಕಾಯುಕ್ತಗೆ ಒಂದು ಡೈರೆಕ್ಷನ್ಸ್ ಕೊಟ್ಟಿತ್ತು 2024 ನವೆಂಬರ್ ತಿಂಗಳಲ್ಲಿ. ಇದನ್ನು ಕೂಲಂಕುಷವಾಗಿ ತನಿಖೆ ಮಾಡಿ ವರದಿಯನ್ನು ಕೊಡಬೇಕು ಅಂತ. ಈಗ ವರದಿ ಸಂಪೂರ್ಣವಾದಂಥ ತನಿಖೆಯನ್ನು ಮಾಡಿ ಅವರು ದೇ ಹ್ಯಾವ್ ದೇರ್ ಓನ್ ಸೆಟ್ ಆಫ್ ಇನ್ವೆಸ್ಟಿಗೇಟಿಂಗ್ ಟೀಮ್. ಲೋಕಾಯುಕ್ತ ಅನ್ನುವಂಥದ್ದು ಸ್ವಾಯತ್ತತೆ ಹೊಂದಿರುವಂಥ ಒಂದು ಸಂಸ್ಥೆ. ಪಾಪ RTI ಕಾರ್ಯಕರ್ತ ನಿರಂತರವಾಗಿ ಲೋಕಾಯುಕ್ತ ವಿರುದ್ಧನೇ ಆಪಾದನೆ ಮಾಡುವಂಥದ್ದು, ಆರೋಪ ಮಾಡುವಂಥದ್ದು, ಸುಳ್ಳು ಆರೋಪಗಳನ್ನ ಮಾಡುವಂಥ ಕೆಲಸವನ್ನು RTI ಕಾರ್ಯಕರ್ತನ ಮೂಲಕ BJP ಮತ್ತು JDS ನಿರಂತರವಾಗಿ ಏನು ಮಾಡ್ತಾಯಿದ್ರು. ಲೋಕಾಯುಕ್ತ ಪೊಲೀಸು, ಲೋಕಾಯುಕ್ತ ಮಾನ್ಯ ಮುಖ್ಯಮಂತ್ರಿಗಳ ಕಂಟ್ರೋಲಿಗೆ ಬರುತ್ತೆ, ಅವರ ಕೈ ಕೆಳಗಡೆ ಇರುತ್ತೆ. ನನಗೆ ತನಿಖೆಯಲ್ಲಿ ನಂಬಿಕೆ ಇಲ್ಲ. ತನಿಖೆ ಲೋಕಾಯುಕ್ತ ತನಿಖೆ ಮಾಡಿ ಅಂತ ಹೋಗಿದ್ದು ಇವರೇನೆ. ಕೋರ್ಟ್ಗೆ ಹೋಗಿ ನಮಗೆ ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನುವಂಥದ್ದು ಕೇಳಿಕೊಂಡಿದ್ದು ಇವರೇನೆ. ಅದರ ಆಧಾರದ ಮೇರೆಗೆ ತನಿಖೆ ಮಾಡುವಂಥದ್ದಕ್ಕೆ ಆದೇಶ ಕೊಟ್ಟ ಮೇಲೆ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ CBI ಕೊಡಿ ಅಂತ ಕೋರ್ಟ್ಗೆ ಹೋಗಿದ್ದು ಇವರೇನೆ. CBI ಕೊಡುವಂಥದ್ದಕ್ಕೆ ಅವಕಾಶ ಇಲ್ಲ. ಅದರಲ್ಲಿ ಏನು ಆ ಥರ ಸೀರಿಯಸ್ ಆದಂಥ ವಿಚಾರಗಳೆಲ್ಲ ಕಂಡು ಬರ್ತಾ ಇಲ್ಲ ಅಂತ ಹೈಕೋರ್ಟ್ ಆಫ್ ಕರ್ನಾಟಕ ಅದನ್ನು ಮೊನ್ನೆ ಅರ್ಜಿಯನ್ನು ಇತ್ಯರ್ಥ ಮಾಡಿತು. ಲೋಕಾಯುಕ್ತ ತನಿಖೆ ಮಾಡಲಿ ಅಂತ ಅವರ ಆದೇಶವನ್ನು ಕೊಟ್ಟರು. ಲೋಕಾಯುಕ್ತಕ್ಕೆ ಮೊದಲನೇ ವರದಿಯಾಗಿ ಸ್ನೇಹಮಯಿ ಕೃಷ್ಣ ಅನ್ನೋರಿಗೆ ಒಂದು ನೋಟಿಸನ್ನು ಕೊಟ್ಟಿರುವಂಥದ್ದು ಪ್ರತಿ ನನ್ನ ಹತ್ರನೂ ಇದೆ. ಅವರಿಗೆ ಕೊಟ್ಟಿರುವಂಥದ್ದು ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ಇದರಲ್ಲಿ ಭಾಳ ಪ್ರಮುಖವಾಗಿ 4 ಅಂಶಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ತಮ್ಮ ಮೂಲಕ ನಾನು ಜನಸಾಮಾನ್ಯರಿಗೆ ತಿಳಿಸುವಂಥದ್ದಕ್ಕೆ ಬಯಸ್ತೀನಿ. ಸಿವಿಲ್ ಸ್ವರೂಪವಾಗಿದ್ದೆ ಈ ಕೇಸು. ಇಟ್ ಇಸ್ ನಾಟ್ ಎ ಕ್ರಿಮಿನಲ್ ಅಫೆನ್ಸ್ ಇಶ್ಯೂ. ಇದು ಸಿವಿಲ್ ಕೇಸ್ ಆಗಿರುವಂಥದ್ದು. ಎರಡನೇದು ತನಿಖೆ ನಡೆಸೋದು ತಕ್ಕದಲ್ಲವೆಂದು, ಮೂರನೇದು ಸಂಗತಿ ಅಥವಾ ಕಾನೂನು ತಪ್ಪು ತಿಳುವಳಿಕೆ ಎಂದು, ನಾಲ್ಕನೇದು ಕ್ರಮ ಜರುಗಿಸತಕ್ಕದಲ್ಲವೆಂದು, ಇದರ ಅಡಿಯಲ್ಲಿ ತನಿಖೆ ನಡೆಸದೆ ವಜಾ ಮಾಡಿದ ಮೊಕದ್ದಮೆಗಳು ಬರುತ್ತವೆ. 5ನೇದು ಸಾಕ್ಷ್ಯಾಧಾರಗಳ ಕೊರತೆ ಎಂದು ಕಂಡು ಬಂದಿದ್ದು, ಈ ವರದಿಯನ್ನು ವಿರೋಧಿಸುವುದಿದ್ದರೆ ತಾವು ಈ ನೋಟಿಸ್ ತಲುಪಿದ 1 ವಾರದೊಳಗಾಗಿ ಮೇಲೆ ನಮೂದಿಸಿದ ಮ್ಯಾಜಿಸ್ಟ್ರೇಟ್ ಎದುರು ಈ ಬಗ್ಗೆ ವಿರೋಧಿಸಬಹುದಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವು ಡೇ 1ನಿಂದ BJPಯವರು ಮತ್ತು JDSನವರ ಷಡ್ಯಂತ್ರ ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ, ಸಿದ್ದರಾಮಯ್ಯನವ್ರ ವಿರುದ್ಧ ಕಳೆದ 5 ವರ್ಷದಲ್ಲಿ ಏನೆಲ್ಲ ಅವರು ಒಳ್ಳೆ ಕೆಲಸಗಳನ್ನು ಮಾಡಿದ್ರು ಅದನ್ನು ಸಹಿಸ್ಕೊಳ್ಳೋಕ್ಕಾಗ್ದೇನೆ, ಈಗ ಕಳೆದ 1.25 ವರ್ಷದಿಂದ ನಿರಂತರವಾಗಿ ಒಳ್ಳೊಳ್ಳೆ ಕೆಲಸಗಳನ್ನು, ಒಳ್ಳೆ ಕಾರ್ಯಕ್ರಮಗಳನ್ನು ಜನರಿಗೆ ಕೊಡುವಂಥದ್ದನ್ನ ಸಹಿಸ್ಕೊಳ್ಳೋಕ್ಕಾಗ್ದೇನೆ BJPಯವರು ಮತ್ತು JDSನವರು ಒಬ್ಬ RTI ಕಾರ್ಯಕರ್ತ ಅಂತ ಸೈಡ್ ಆಕ್ಟರ್ನ ಸೃಷ್ಟಿ ಮಾಡಿ ಅವನ ಮೂಲಕ ತೇಜೋವಧೆ ಮಾಡಿ ಅವರ ಹೆಸರಿಗೆ ಮಸರಿ ಬಳಿಬೇಕು ಅನ್ನುವಂಥದ್ದು ಏಕೈಕ ಹುನ್ನಾರದಿಂದ ನಿರಂತರವಾಗಿ ಕಳೆದ 5-6 ತಿಂಗಳಿಂದ ಅವರ ಹೆಸರನ್ನ ಕೆಡಿಸುವಂಥದ್ದಕ್ಕೆ ಪ್ರಯತ್ನ ನಡೆದ್ರೂ ಕೂಡ ನಮಗೆ ಕೋರ್ಟ್ ಮೇಲೆ ನಂಬಿಕೆ ಇತ್ತು, ವ್ಯವಸ್ಥೆ ಮೇಲೆ ನಂಬಿಕೆ ಇತ್ತು. ನಮಗೆ 100ಕ್ಕೂ 100ರಷ್ಟು ಸತ್ಯ ಸಿಗುತ್ತೆ ಅನ್ನುವಂಥ ಕಾನ್ಫಿಡೆನ್ಸ್ ಇತ್ತು. ಇವತ್ತು ನಮಗೆ ಸತ್ಯಕ್ಕೆ ಜಯವಾಗಿದೆ. ಈಗ ಮೊದಲನೇ ವರದಿ ಪ್ರಕಾರ ಇದು ನಿಮ್ಮದು ಸಿವಿಲ್ ಕೇಸಿಗೆ ಸಂಬಂಧಪಟ್ಟಿರುವಂಥದ್ದು ಯಾವ ಸಾಕ್ಷ್ಯಗಳಿಲ್ಲ ಅಂತ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಒಂದು ಉಲ್ಲೇಖ ಮಾಡ್ತೀನಿ. ಮಾನ್ಯ ಸ್ನೇಹಮಯಿ ಕೃಷ್ಣರವರು ಪಾಪ ಇವತ್ತು ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿರುವಂಥದ್ದು ನಾನು ಕಂಡೆ. ಎಲ್ಲ ಸಾಕ್ಷ್ಯಾಧಾರಗಳು, ಎಲ್ಲ ಡಾಕ್ಯುಮೆಂಟ್ಸ್ನ ನಾನು ಕೊಟ್ಟರೂ ಕೂಡ ಲೋಕಾಯುಕ್ತ SP ವಿರುದ್ಧ ಭಾಳ ಒಂದು ಕೆಟ್ಟದಾಗಿ ಪರಿಣಾಮ ಬೀರುವಂಥದ್ದು, ಭಾಳ ಕೇವಲವಾಗಿ IPS ಅಧಿಕಾರಿ ಬಗ್ಗೆ ಮಾತಾಡಿರುವಂಥದ್ದು. ನಾನು ಅದನ್ನು ಅಬ್ಜೆಕ್ಟ್ ಮಾಡ್ತೀನಿ. ಪೊಲೀಸ್ನವರು, ಲೋಕಾಯುಕ್ತರು ಒಂದು ಪೊಲೀಸ್ ಕಂಪ್ಲೇಂಟ್ ಮಾಡಬೇಕು ಅವನ ವಿರುದ್ಧ ಅನ್ನುವಂಥದ್ದು ಕೇಳ್ಕೊಳ್ಳುವಂಥ ಕೆಲಸವನ್ನು ಮಾಡ್ತೀನಿ. ಇದರಲ್ಲಿ ನೋಡಿ ಇವರು ಕೊಟ್ಟಿರುವಂಥ ದಾಖಲೆಗಳು ಹೆಂಗಿದಾವೆ ಅನ್ನುವಂಥದ್ದು ಒಂದೇ ಒಂದು ಚಿಕ್ಕ ಉದಾಹರಣೆ ಹೇಳ್ತೀನಿ ನಾನು. ಸಹಿ ಸರಿ ಇಲ್ವಂತೆ. ಅದಕ್ಕೆ ಅವ್ರು ಹೇಳ್ತಾರೆ
ನನ್ನ ಬಳಿ ಇರುವ ದಾಖಲೆಯಲ್ಲಿ ಇರುವ ಸಹಿಗೂ ಪಕ್ಕದಲ್ಲಿರುವ ಎಕ್ಸ್ ಗುರುತಿಗೂ ಅಂತರ ಕಡಿಮೆ ಇರುವುದು ಕಂಡು ಬಂದಿದೆ. ಆಮೇಲೆ ಅದರಲ್ಲಿ ಥ ಅನ್ನೋದು ಬೇರೆ ಥರ ಇದೆ, ಇಲ್ಲಿ ಥ ಅನ್ನೋದು ಬೇರೆ ಥರ ಇದೆ, ಪಿ ಅನ್ನೋದು ಅಲ್ಲಿ ಬೇರೆ ಇದೆ, ಇದ್ಯಾವುದೋ ಒಂದು ಅರ್ಜಿನಲ್ಲಿ ಇನ್ನೊಂದು ಪಿ ಥರ ಇದೆ, ಫ ಅನ್ನೋದು ಇನ್ನೊಂದು ಥರ ಇದೆ, ರಾ ಅನ್ನೋದು ಇನ್ನೊಂದು ಥರ ಇದೆ, ಆರ್ ಅನ್ನೋದು ಬೇರೆ ಥರ ಇದೆ. ಅಂದರೆ ಸಿಗ್ನೇಚರ್ ಮಾಡಿರುವಂಥದ್ದನ್ನ ಇವ ನೋಡಿ ಈ ಥರ ಉಲ್ಲೇಖ ಮಾಡಿ ಲೋಕಾಯುಕ್ತಕ್ಕೆ ದಾಖಲೆಗಳಿಲ್ಲದೇನೆ ಸುಳ್ಳು ಅರ್ಜಿಗಳನ್ನು ಕೊಡುವಂಥದ್ದು ಒಳ್ಳೆ ಚೈಲ್ಡಿಶ್ ಆಗಿ ದೂರನ್ನು ಕೊಡುವಂಥದ್ದು ನಾವು ಕಂಡಿದ್ದೀವಿ. ಸಿಗ್ನೇಚರ್ ಸರಿಯಿಲ್ಲ, ಸಿಗ್ನೇಚರ್ ಒಂದು ಹಾಳೆಗೂ ಇನ್ನೊಂದು ಹಾಳೆಗೂ ವ್ಯತ್ಯಾಸ ಇದೆ, ಅಂತರ ಇದೆ, ಇನ್ನೊಂದಿದೆ, ಮತ್ತೊಂದಿದೆ, ಅಕ್ಷರ 4 ಇಲ್ಲಿ 4.25 ಇದೆ, ಇಲ್ಲಿ 3.25 ಇದೆ ಅಂತ ಹೇಳುವಂಥದ್ದನ್ನೆಲ್ಲ ತನಿಖೆ ಸಂಸ್ಥೆಗಳು ಪರಿಗಣಿಸಿ ಅದರ ಆಧಾರದ ಮೇಲೆ ತನಿಖೆ ಮಾಡುವಂಥದ್ದಕ್ಕೆ ವ್ಯವಸ್ಥೆ ಇದೆಯಾ? 3 ಎಕರೆ 16 ಕುಂಟೆ ಪಾರ್ವತಮ್ಮ ಮೇಡಮ್ ಅವರ ಜಾಗ ಅದು. ಅಕ್ರಮವಾಗಿ BJP ಸರ್ಕಾರ ಇದ್ದಾಗ ಮೂಡಾದವರು 2020 ಇಸ್ವಿನಲ್ಲಿ ಅಕ್ರಮವಾಗಿ ಅವರ ಜಮೀನನ್ನು ಅವ್ರನ್ನ ವಶಪಡಿಸ್ಕೊಂಡ್ಮೇಲೆ ಪರಿಹಾರವಾಗಿ 34,820 ಚದರ ಅಡಿ ಜಾಗವನ್ನು ಮೈಸೂರಿನಲ್ಲೇ ಕೊಟ್ಟಿರುವಂಥದ್ದು. ವಿಜಯನಗರ 3rd ಸ್ಟೇಜು, 4th ಸ್ಟೇಜು, 5th ಈ ಬೇರೆ ಬೇರೆ ಸ್ಟೇಜ್ಗಳಲ್ಲಿ 14 ಸೈಟ್ಗಳ ಮೂಲಕ ಕೊಟ್ಟಿರುವಂಥದ್ದನ್ನ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ ಮುಖ್ಯಮಂತ್ರಿಗಳ ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ತಗೊಂಬಿಟ್ಟವ್ರೆ ಅಂತ ಏನು ಲಬ ಅಂತ BJPಯವರು JDSನವರು ಆ ಬೆಂಗಳೂರಿಂದ ಪಾದಯಾತ್ರೆ ಮಾಡಿ ಇಲ್ಲಿಂದ ಡೆಲ್ಲಿವರೆಗೂ ದೇಶಾದ್ಯಂತ ಮಾಧ್ಯಮಗಳ ಮೂಲಕ ಅವ್ರನ್ನ ಹೆಸರಿಗೆ ಮಸರಿ ಬಳಿಯುವಂಥದ್ದಕ್ಕೆ ಏನು ಪ್ರಯತ್ನ ಆಗಿತ್ತು, ಏನಾಗಿದೆ ದಯಮಾಡಿ ಹೇಳಿ ಸ್ವಾಮಿ. ಏನು ತಪ್ಪಾಗಿದೆ ಅನ್ನುವಂಥದ್ದು ಹೇಳಿ. ದಯಮಾಡಿ ನಿಲ್ಲಿಸಬೇಕು. ಜನಸಾಮಾನ್ಯರಿಗೆ ಅನುಕೂಲರಾಗುವಂಥ ರೀತಿಯಲ್ಲಿ BJPಯವರು ಕೆಲಸ ಮಾಡಲಿ. ಇಂಥ ಸೈಡ್ ಆಕ್ಟರ್ಸ್ಗಳನ್ನ ಸೃಷ್ಟಿ ಮಾಡಿ ಅವ್ರಿಗೊಂದಷ್ಟು ಫೀಡ್ ಮಾಡಿ ದುಡ್ಡು ಕಾಸು ಕೊಟ್ಟು ಸುಪ್ರೀಂ ಕೋರ್ಟ್ ಲಾಯರ್ಗಳನ್ನೆಲ್ಲ ಕರ್ಕೊಂಬಂದು ಏನು ಕಟ್ಟಿ ಹಾಕ್ಬಿಟ್ರಿ ನೀವು, ಏನು ಕಿಸಿದ್ರಿ ದಯಮಾಡಿ ಹೇಳಿ. ನಾವು ಯಾವತ್ತಾದರೂ ನಮ್ಮ ಅಧಿಕಾರವನ್ನು ನಮ್ಮ ಸರ್ಕಾರ ಇದ್ದರೂ ಕೂಡ ಪೊಲೀಸ್ ವ್ಯವಸ್ಥೆ ಇದ್ದರೂ ಕೂಡ ಯಾವತ್ತಾದರೂ ಸ್ನೇಹಮಯ ಕೃಷ್ಣನಿಗೆ ಆಗಲಿ ಮತ್ತೊಬ್ಬರಿಗೆ ಆಗಲಿ ನಾವೇನಾದರೂ ಭಯ ಉಡಿಸುವಂಥದ್ದು ಇನ್ನು ಹೆದರಿಕೆ ಓಡುವಂಥ ಕೆಲಸವನ್ನು ಮಾಡಿದ್ದೀವಾ? ಸ್ನೇಹಮಯ ಕೃಷ್ಣನೇ ಹೇಳಿ. ಯಾವತ್ತಾರು ಒಬ್ಬನೇ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಿದ್ರಪ್ಪ? ಯಾವತ್ತು ಯಾರು ಪಬ್ಲಿಕ್ಗೂ ನಾವು ಅಪೀಲ್ ಮಾಡ್ಕೊಂಡಿದ್ದೋ? ಸಿದ್ದರಾಮಯ್ಯ ಅಭಿಮಾನಿ ಬಳಗಕ್ಕೆ ಅಪೀಲ್ ಮಾಡ್ಕೊಂಡಿದ್ದೋ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಪೀಲ್ ಮಾಡ್ಕೊಂಡಿದ್ದೋ? ದಯಮಾಡಿ ಯಾವ ಕಾರಣಕ್ಕೂ ಸ್ನೇಹಮಯ ಕೃಷ್ಣನ್ನೇ ಆಗಲಿ ಮತ್ತೊಬ್ಬನೇ ಆಗಲಿ ಬೈಯೋದೇ ಆಗಲಿ ಇನ್ನೊಂದು ಹೊಡೆಯಕ್ಕೆ ಹೋಗುವಂಥದ್ದೇ ಆಗಲಿ ಎದುರಿಸುವಂಥದ್ದಾಗಲಿ ಯಾರೂ ಮಾಡಬಾರ್ದು. ಒಬ್ಬ ಕಾರ್ಯಕರ್ತನೇ ಆಗಲಿ ಅಭಿಮಾನಿಗಳೇ ಆಗಲಿ ಸ್ನೇಹಮಯ ಕೃಷ್ಣನಿಗೆ ಮತ್ತೊಬ್ಬರಿಗೆ BJPಯವ್ರಿಗೆ JDSನವ್ರಿಗೆ ಎದುರಿಸುವಂಥ ಕೆಲಸ ನಾವು ಮಾಡಲಿಲ್ಲ. ಯಾಕೆ ನಮಗೆ ಗೊತ್ತು ನಮ್ಮದೇನು ತಪ್ಪಿಲ್ಲ ಅನ್ನುವಂಥದ್ದು ಗೊತ್ತು. ಸಿದ್ದರಾಮಯ್ಯನವರ 45 ವರ್ಷಗಳ ರಾಜಕೀಯ ಜೀವನದಲ್ಲಿ ಯಾವತ್ತು 5 ರೂಪಾಯಿ ಆಸೆ ಪಟ್ಟವರಲ್ಲ ಅವರು. ಆ ಥರ ಮಾಡಿದ್ರೆ ಇವತ್ತು 2,000-3,000 ಕೋಟಿ ಆಸ್ತಿ ಹೊಂದುವಂಥ ಕೆಲಸ ಅವಕಾಶ ಇತ್ತು ಅವ್ರಿಗೆ. ಎಲ್ಲಾದರೂ ಇದೆಯಾ ಅವ್ರದ್ದು ಏನು ಆಸ್ತಿ ಇದೆ ಅನ್ನುವಂಥದ್ದು ಅವ್ರ ಅಫಿಡವಿಟಲ್ಲಿ ಭಾಳ ಸ್ಪಷ್ಟವಾಗಿ 26 ಲಕ್ಷ ರೂಪಾಯಿ, ನಾನೇ ಎಲೆಕ್ಷನ್ ಏಜೆಂಟ್ ಆಗಿದ್ದೆ ಸಿದ್ದರಾಮಯ್ಯನವ್ರಿಗೆ, 26 ಲಕ್ಷ ರೂಪಾಯಿ ಘೋಷಣೆ ಮಾಡ್ಕೊಂಡಿದ್ದಾರೆ ಅಷ್ಟೇ. ನೀವು ಇಲ್ಲ ಸಲ್ಲೋದ ಆರೋಪಗಳನ್ನು ಮಾಡಿಕೊಂಡು ಇದು ನಿಮ್ಮ ಕೂಸು, ಭ್ರಷ್ಟಾಚಾರ ಅನ್ನುವಂಥದ್ದು ಕೂಸು. ನಾನು ಸ್ನೇಹಮಯ ಕೃಷ್ಣರವರಿಗೆ ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ಮೂಡಾದಲ್ಲಿ ಆಗಿರುವಂಥ ಹಗರಣಗಳಿಗೆ ನೀವು ಹೋರಾಟ ಮಾಡಿ, ನಿಮ್ಮ ಜೊತೆ ನಾವು ಇರ್ತೀವಿ. ಸಿದ್ದರಾಮಯ್ಯನವರು ಯಾವ ಹಗರಣದಲ್ಲೂ ಇಲ್ಲ. ಸಿದ್ದರಾಮಯ್ಯನವರು ನೀಡಿರುವಂಥ ಸೈಟ್ಗಳಲ್ಲಿ ಎಲ್ಲೂ ಲೋಪದೋಷಗಳಿಲ್ಲ. ಅವರು ಕಾನೂನಾತ್ಮಕವಾಗಿ ಪಡೆದಿರುವಂಥ ಸೈಟ್ಗಳವು. ಬೇರೆ ಇನ್ನೇನೋ ಒಂದಷ್ಟು ಜನಗಳು ಸೇರಿಕೊಂಡು 50-50 ಅನುಪಾತದಲ್ಲಿ ಹಿಂದಿನ ಕಮಿಷನರು ಅವರೆಲ್ಲ ಸೇರಿಕೊಂಡು ಒಂದಷ್ಟು ಅನಾಹುತಗಳನ್ನು ಮಾಡಿರುವಂಥದ್ದು ಕೂಡ ಸತ್ಯ ಇರಬಹುದು. ಆ ಸತ್ಯಕ್ಕೆ ಹೊರಬರುವಂಥದ್ದಕ್ಕೆ ಅದು ನಮ್ಮ ಪೀರಿಯಡಲ್ಲಿ ಆಗಿರುವಂಥದ್ದಲ್ಲ, BJP ಸರ್ಕಾರದಲ್ಲಿ ಆಗಿರುವಂಥದ್ದು. ಕೆಲವು ಮುಖಂಡರುಗಳ ವಿರುದ್ಧ ಈಗಾಗಲೇ ED ಏನು ಕೇಸ್ನ ಫೈಲ್ ಮಾಡಿರುವಂಥದ್ದು, ಆ ಸೈಟ್ಗಳನ್ನ ಕನ್ಫಿಸ್ಕೇಟ್ ಮಾಡ್ಕೊಂಡಿದ್ರೆ ಅದ್ರ ವಿರುದ್ಧ ನೀವು ಹೋರಾಟವನ್ನು ಕಂಟಿನ್ಯೂ ಮಾಡಿ. ಸ್ನೇಹಮಯ ಕೃಷ್ಣರವರೇ, ನಿಮ್ಮ ಜೊತೆ ನಾವಿರ್ತೀವಿ, ಎಲ್ಲ ಸಹಕಾರವನ್ನು ನಿಮಗೆ ಕೊಡ್ತೀವಿ. ಅದು ಬಿಟ್ಬಿಟ್ಟು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡುವಂಥದ್ದು, ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ಬೇಕು ಅನ್ನೋದು ಈಗಲಾದರೂ ದಯಮಾಡಿ ಕೃಷ್ಣಮಯ್ಯವರೇ, ಸ್ನೇಹಮಯ ಕೃಷ್ಣರವರು ನಿಮಗೆ ನಾನು ವಿನಂತಿ ಮಾಡ್ಕೋತೀನಿ. ಈಗಲಾದರೂ ನಿಮಗೆ ಯಾರು ಪ್ರೇರಣೆ ಕೊಟ್ಟರು, ನಿಮಗೆ ದುಡ್ಡುಗಳನ್ನ ಸಪ್ಲೈ ಮಾಡಿದ್ಯಾರು, ಲಾಯರ್ಗಳನ್ನ ನಿಮಗೆ ನೇಮಕ ಮಾಡಿಕೊಟ್ಟಿದ್ಯಾರು, ಯಾರು ಇದು ನಿಮಗೆ ಉತ್ತೇಜನ ಕೊಟ್ಟು ಫೈಟ್ ಮಾಡುವಂಥದ್ದಕ್ಕೆ ಈ ರೀತಿ ಹೇಳಿದ್ದಾರು ಯಾರು ಅನ್ನುವಂಥದ್ದು ಮಾಧ್ಯಮಗಳ ಮುಂದೆ ಬಂದು ಹೇಳಿ. ಸತ್ಯ ಹೊರಗಡೆ ಬರಲಿ, ಜನಗಳಿಗೆ ಗೊತ್ತಾಗಲಿ, ಸಿದ್ದರಾಮಯ್ಯನವ್ರು ಏನು ಅನ್ನೋಂಥದ್ದು ಗೊತ್ತಾಗುವಂಥ ಕೆಲಸ ಆಗಬೇಕು. ಇಲ್ಲಾಂದ್ರೆ ನಾವು ಹೋರಾಟಗಳು ಮಾಡ್ತೀವಿ. ಸುಮ್ಮನೆ ಏನೋ ಅವ್ರಿಗೆ ಮಸಿ ಬಳಿಯುವಂಥದ್ದು ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು. ಅದು ಯಾರು ಇಬ್ಬರು ವಿರೋಧ ಪಕ್ಷ ನಾಯಕರು ಜೋಕರ್ಸ್ಗಳವ್ರೆ, ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು. ಮಾತಾಡ್ರಪ್ಪ ಈಗ ಬಂದು ಹೊರಗಡೆ, ಈಗ ಮಾತಾಡಿ.
ನೀವು ಇಂಟರ್ನ್ಯಾಷನಲ್ ಏಜೆನ್ಸಿ ಕೊಟ್ಟರು ಇಷ್ಟೇ, CBI ಕೊಟ್ಟರು ಇಷ್ಟೇ, ಲೋಕಾಯುಕ್ತ ಕೊಟ್ಟರು ಇಷ್ಟೇ, ಇನ್ನೊಂದು ತನಿಖೆ ವ್ಯವಸ್ಥೆ ಕೊಟ್ಟರು ಇಷ್ಟೇ. ಬಹಳ ಸೌಮ್ಯವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಖುದ್ದಾಗಿ ಈ ತನಿಖೆಗೆ ಸಹಕರಿಸಿದ್ದಾರೆ. ಇದೇ ಆಫೀಸ್ ಕಚೇರಿಗೆ ಬಂದು ಅವರು ತನಿಖೆಗೆ 3 ಅವರ್ಸು ತನಿಖೆಯಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ನೀವು ಅವರ ಈ ನೆಲದ ಕಾನೂನಿಗೆ ಕೊಡುವಂಥ ಗೌರವ ಕಾಂಗ್ರೆಸ್ ಪಕ್ಷದವರು ಎಷ್ಟು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳಿ. ಯಾವತ್ತೂ ನಾವು ಅಧಿಕಾರವನ್ನು ಮಿಸ್ಯೂಸ್ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡಿಲ್ಲ. ಸೊ ಅದರಿಂದ ಮೈ ಕೃಷ್ಣರವರೇ ದಯಮಾಡಿ ನಿಲ್ಲಿಸಿ, ನಿಮ್ಮ ಹೋರಾಟವನ್ನು ಮುಂದುವರಿಸಿ, ಬೇರೆ ವಿಚಾರದಲ್ಲಿ ಹೋರಾಟವನ್ನು ಮುಂದುವರಿಸಿ. ಜನಸಾಮಾನ್ಯರಿಗೆ ತೊಂದರೆ ಕೊಡುವಂಥದ್ದು, ಮುಖ್ಯಮಂತ್ರಿಗಳಿಗೆ ತೊಂದರೆ ಕೊಡುವಂಥ ಕೆಲಸವನ್ನು ಮಾಡಬೇಡಿ. ಆಮೇಲೆ ತನಿಖಾ ವ್ಯವಸ್ಥೆಗೆ ನೀವು ಅಪಮಾನ ಮಾಡುವಂಥ ಕೆಲಸವನ್ನು ಯಾವ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ. ಸರಿ ಇಲ್ಲ, ಅದು ಸರಿ ಬರೋಲ್ಲ. ನೀವು ತೀರ್ಪನ್ನು ಗೌರವಯುತವಾಗಿ ಸ್ವೀಕಾರ ಮಾಡಬೇಕು. ಆ ಸ್ವೀಕಾರ ಮಾಡುವಂಥ ಮನೋಭಾವ ಇಟ್ಕೊಳ್ಳೋಂಥ ಕೆಲಸವನ್ನು ಮಾಡಿ ಅಂತ ನಾನು ಮತ್ತೆ ತಮ್ಮೆಲ್ಲರಲ್ಲೂ ಮನವಿ ಮಾಡ್ಕೊತೀನಿ. ಇಡಿ ತನಿಖೆ ಮಾಡಿದ್ರು ಅಷ್ಟೇ, CBI ತನಿಖೆ ಮಾಡಿದ್ರು ಅಷ್ಟೇ, ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಯವರು ತನಿಖೆ ಮಾಡಿದ್ರು ಅಷ್ಟೇ. ಯಾವ ತನಿಖೆ ಮಾಡಿದ್ರು 100ಕ್ಕೆ 100ರಷ್ಟು ಸಿದ್ದರಾಮಯ್ಯನವರ ಪಾತ್ರ ಇಲ್ಲೆಲ್ಲೂ ಇಲ್ಲ. ಮಾನ್ಯ ಮಿಸಸ್ ಸಿದ್ದರಾಮಯ್ಯವರ ಪಾತ್ರನೂ ಯಾವುದೂ ಇಲ್ಲ. ಅವ್ರ ಜಾಗನ ತೆಗೆದುಕೊಂಡಿರುವಂಥದ್ದಕ್ಕೆ ಪರ್ಯಾಯವಾಗಿ ಜಾಗ ಕೊಟ್ಟಿರುವಂಥದ್ದು ಅಷ್ಟೇ. ಇನ್ನೇನೋ ಸೈಟ್ಗಳನ್ನ ಹೊಸದಾಗಿ ಬರೆಸ್ಕೊಳ್ಳುವಂಥದ್ದು, ಜನಸಾಮಾನ್ಯರ ಜಾಗವನ್ನು ಕಬಳಿಸಿರುವಂಥ ಕೆಲಸವನ್ನು ಮಾಡಿಲ್ಲ. ಆ SD ಕುಮಾರಸ್ವಾಮಿಯವರು 14 ಎಕರೆ ಜಾಗವನ್ನು ಕಬಳಿಸಿರುವಂಥದ್ದಕ್ಕೆ ಹೈಕೋರ್ಟ್ ಈಗ ತನಿಖೆಗೆ ಆದೇಶ ಮಾಡಿದೆಯಲ್ಲ, ಅದ್ರ ಬಗ್ಗೆ ಮಾತಾಡುವಂಥ ಕೆಲಸವನ್ನು ಮಾಡಲಿ ಅವರು. BJPಯವ್ರದ್ದು ಮನೇಲಿ ಯಜ್ಞ ಸತ್ತು ಬಿದ್ದಿರುವಂಥದ್ದು, ಎಷ್ಟೆಷ್ಟು ಅನಾಚಾರಗಳಾಗಿದ್ದಾವೆ, ಎಷ್ಟು ಕರಪ್ಟ್ ಪ್ರಾಕ್ಟೀಸಲ್ಲಿ ಭಾಗವಹಿಸಿದ್ದಾರೆ ಅನ್ನುವಂಥದ್ದು ಅದ್ರ ಬಗ್ಗೆ ತನಿಖೆ ಆಗುವಂಥದ್ದಾಗಲಿ. ಯಾವ ಇಡಿನೂ ಏನೂ ಮಾಡೋಕ್ಕಲ್ಲ. ಇದ್ರ ಬೇಸಿಸ್ ಮೇಲೆ ಇಡಿಯವರು ಕ್ಲೋಸ್ ಮಾಡಿ ಅವರು ಗಂಟು ಮುಟ್ಟೆ ಕಟ್ಕೊಂಡು ಬೇರೆ ಕಡೆ ಹೋಗುವಂಥದ್ದು ಸೂಕ್ತ ಅಂತ ನಾನಾದರೂ ಭಾವಿಸ್ತೀನಿ.